ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೆ ಸ್ವಾಗತ ಸನ್ವಿ ಚಾನಲ್ಗೆ. ನಾನು ಶ್ರೀದೇವಿ ನಾಯಕ್. ಇವತ್ತು ನಾನು ಅವಲಕ್ಕಿಯಿಂದ ಗರಿಗರಿಯಾದ ಚಕ್ಲಿ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಫ್ಯಾನ್ ತಗೊಳ್ಳೋಣ. ಇದಕ್ಕೆ ನಾನಿಲ್ಲಿ 2 ಬೌಲ್ ಅವಲಕ್ಕಿಯನ್ನು ಹಾಕಿಕೊಳ್ತಾ ಇದ್ದೀನಿ. ಅವಲಕ್ಕಿ ನಾನು ಸ್ವಲ್ಪ ದಪ್ಪ ಪ್ರಮಾಣದ ಅವಲಕ್ಕಿಯನ್ನು ತಗೊಂಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವ ಥರ ಅವಲಕ್ಕಿ ಇದೆ ಅದನ್ನೇ ಯೂಸ್ ಮಾಡಿ. ಇವಾಗ ನಾವು ಇದನ್ನು ಹುರಿದುಕೊಳ್ಳೋಣ. ಸ್ವಲ್ಪ ಖಡಕ್ ಆಗೋವರೆಗೂ ಹುರಿದುಕೊಳ್ಳೋಣ. ನಂತರ ನಾನಿಲ್ಲಿ 1 ಬೌಲಷ್ಟು ಹುರಿಗಡಲೆ ಅಥವಾ ಪುಟಾಣಿಯನ್ನು ಹಾಕಿಕೊಳ್ತಾ ಇದ್ದೀನಿ. ಪುಟಾಣಿ ಜಾಸ್ತಿ ಹುರಿಯುವ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು ನಮಗೆ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾವು ಸ್ಟವ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಇಡೋಣ. ತಣ್ಣಗಾದ ನಂತರ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿ ತಗೊಳ್ಳೋಣ. ಇವಾಗ ನಾನು ಒಂದು ಸಣ್ಣ ಕಣ್ಣಿನ ಹಿಟ್ಟಿನ ಜರಡಿ ಇರುತ್ತಲ್ವ ಅದರಲ್ಲಿ ಹಾಕಿ ಜರಿಸಿ ತಗೊಳ್ತಾ ಇದ್ದೀನಿ. ಮೇಲೆ ಉಳಿದ ಸ್ವಲ್ಪ ರವ ಉಳಿತತ್ತಲ್ವ ಅದನ್ನು ನಾವು ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿ ತಗೊಳ್ಳೋಣ. ನೋಡಿ, ನಾನು ಇವಾಗ ಹಿಟ್ಟು ರೆಡಿ ಮಾಡಿ ತಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1 ಬೌಲ್ ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ತಾ ಇದ್ದೀನಿ, 1 ಬೌಲ್ ಕಡಲೆ ಹಿಟ್ಟು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪೌಡರ್, 2 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ನಂತರ ಒಂದು ಸಣ್ಣ ಬೌಲಷ್ಟು ನಾನು ಬಿಳಿ ಎಳ್ಳನ್ನು ಹಾಕಿಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನಾನಿಲ್ಲಿ 2 ದೊಡ್ಡ ಚಮಚೆಯಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಹಾಕಿಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಮಾಡಿನೇ ಹಾಕಿಕೊಳ್ಬೇಕಾಗತ್ತೆ, ಅಂದ್ರೇ ಚಕ್ಲಿ ಚೆನ್ನಾಗಿರೋದು. ನೀವು ಬೇಕಿದ್ರೆ ತುಪ್ಪ ಯೂಸ್ ಮಾಡಿ, ತೊಂದರೆ ಇಲ್ಲ. ಎಣ್ಣೆ ಪೂರ್ತಿ ಹಿಟ್ಟಿಗೆ ಹತ್ತಿಕೊಳ್ಬೇಕಾಗತ್ತೆ, ಹಾಗಾಗಿ ನಾನು ಕೈಯಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿ ತಗೊಳ್ಳೋಣ. ಕೈಯಲ್ಲಿ ನಾವು ಹಿಟ್ಟು ಉಂಡೆ ಮಾಡಿದರೆ ಉಂಡೆ ಆಗಬೇಕಾಗುತ್ತೆ. ಆ ಥರ ಇದ್ದರೆ ಹಿಟ್ಟು ಆಗಿದೆ ಅಂತ. ನೋಡಿ, ಉಂಡೆ ಆಗ್ತಿದೆ. ಈ ರೀತಿ ಇದ್ದರೆ ಚಕ್ಲಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಂತರ ನಾನು ಇದಕ್ಕೆ ಬಿಸಿ ನೀರು ಸ್ವಲ್ಪ ಹಾಕ್ತಾ ನಾದಿಕೊಳ್ಳೋಣ. ಈ ಟೈಮಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಅಜ್ವಾನ್, 1 ಟೇಬಲ್ ಸ್ಪೂನ್ ಅಷ್ಟು ಜೀರಾ ಹಾಕಿ ಸ್ವಲ್ಪ ನೀರು ಹಾಕಿಕೊಳ್ತಾ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ನಾದಿಕೊಂಡು ತಗೊಳ್ಳೋಣ. ನೋಡಿ, ಇವಾಗ ರೆಡಿಯಾಗಿದೆ. ಚಕ್ಲಿ ಮಾಡುವ ಮೊದಲು ನಾವು ಚಕ್ಲಿಯ ಒಳ್ಳಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಸವರಿಕೊಳ್ಳೋಣ. ನಂತರ ಹಿಟ್ಟು ಸ್ವಲ್ಪ ನಾವು ಹಿಟ್ಟು ತಗೊಂಡು ಸಿಲಿಂಡರ್ ಆಕಾರ ತಗೊಂಡು ನಾವು ಅದನ್ನು ಚಕ್ಲಿಯ ಒಳ್ಳಿಗೆ ಹಾಕಿ ಚಕ್ಲಿ ಮಾಡಿಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಚಕ್ಲಿ ಆಗ್ತಾ ಇದೆ, ರೌಂಡ್ ಆಗಿ, ಎಲ್ಲೂ ಕಟ್ ಆಗ್ತಾ ಇಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ಆಗ್ತಾ ಇದೆ. ಟ್ರೈ ಮಾಡಿ ನೀವು ಕೂಡ. ಇದೇ ರೀತಿ ನಾನು ಎಲ್ಲ ಚಕ್ಲಿಯನ್ನು ರೆಡಿ ಮಾಡಿ ತಗೊಂಡಿದ್ದೀನಿ. ಎಣ್ಣೆ ಕೂಡ ಕಾದಿದೆ, ಬಂದು ಫ್ರೈ ಮಾಡಿಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಮತ್ತು ಸ್ವಲ್ಪ ನಿಧಾನಕ್ಕೆ ನೋಡಿ ಫ್ರೈ ಮಾಡಿ. ಇದೇ ರೀತಿ ನಾನು ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಓಪನ್ ಆಗ್ತಾ ಇತ್ತಲ್ವ ಮೊದಲಿದ್ದು. ಈಗ ಇದನ್ನು ನಾವು ಅದು ಲಾಸ್ಟಿನ ಕೊನೆ ಭಾಗವನ್ನು ಫ್ರೆಶ್ ಮಾಡಿ ಅದನ್ನು ಅಂಟಿಸ್ಬಿಡೋಣ. ಇವಾಗ ಓಪನ್ ಆಗಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ನಿಮಗೆ ರೌಂಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕಟ್ ಆಗ್ತಾ ಇದೆ ಅಂದರೆ ಉದ್ದುದ್ದಾಗಿ ನೀವು ಮೊದಲು ಚಕ್ಲಿಯನ್ನು ಹಾಕಿಕೊಂಡು ನಂತರ ಈ ರೀತಿ ತಿರುಗಿಸಿ ರೌಂಡ್ ಮಾಡಿಬಿಡಿ, ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ರೀತಿ ಈಜಿ ಅನಿಸುತ್ತೆ ಆ ರೀತಿ ಮಾಡಿ. ಹಿಟ್ಟು ಚೆನ್ನಾಗಿ ನಾದ್ಕೊಂಡ್ರೆ ಯಾವುದೇ ರೀತಿ ಕಟ್ಟಾಗಲ್ಲ. ನಾವು ಯಾವ ಥರ ಮಾಡ್ತೇವೆ ಅದೇ ರೀತಿ ಬರುತ್ತೆ. ನಂತರ ನೋಡಿ, ನಾನಿಲ್ಲಿ ಡೈರೆಕ್ಟ್ ಎಣ್ಣೆಯಲ್ಲೂ ಕೂಡ ಮಾಡ್ಬೋದು. ಈ ರೀತಿ ನಿಮಗೆ ರೌಂಡ್ ಮಾಡಲಿಕ್ಕೆ ಟೈಮ್ ಆಗುತ್ತೆ ಅಂದರೆ ಈ ರೀತಿ ಡೈರೆಕ್ಟಾಗಿ ಎಣ್ಣೆಯಲ್ಲೂ ಕೂಡ ಚಕ್ಲಿ ಹಾಕಿಕೊಳ್ಬೋದು. ರೆಡಿಯಾಗಿದೆ. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ. ನಾನಿಲ್ಲಿ ಒಂದು ಚಕ್ಲಿಯನ್ನು ಮುರಿದು ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ
ನೋಡಲಿಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಟ್ರೈ ಮಾಡಿ. ಲಕ್ಷ್ಮೀ ಪೂಜೆಗಂತೂ ನಮ್ಮ ಕಡೆ ಆಲ್ಮೋಸ್ಟ್ ಮಾಡೇ ಮಾಡ್ತೀರಾ. ಈ ರೀತಿ ಅವಲಕ್ಕಿಯಿಂದನೂ ಕೂಡ ಟ್ರೈ ಮಾಡಿ ಚಕ್ಲಿ. ನೋಡಿ, ಉದ್ದುದ್ದಾನು ಕೂಡ ಟೀ ಜೊತೆ ಚೆನ್ನಾಗಿರುತ್ತೆ ಈ ರೀತಿ ಚಕ್ಲಿ. ಮಕ್ಕಳಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ಎಲ್ಲರೂ. ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ರೀತಿ ಹೊಸ ವಿಡಿಯೋ ಹಾಕಿದರೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ. ಮತ್ತೆ ಸಿಗೋಣ ಬೇರೆ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು.